ಕಷ್ಟ. ಹಾಯ್. ಹಲೋ ಹಾಯ್. ಇನ್ನು 10 ಜನ ಬರ್ಲಿಕ್ಕಿದಾರಲ್ಲ? 10 ಜನ ಬರಬೇಕು, 10 ಗಾಡಿ ಬರಬೇಕು. ಸ್ವಲ್ಪ ಗಾಡಿ ಕೈ ಕೊಟ್ಟಿದೆ. ನೀವು ಕೈ ಕೊಟ್ಟು ಜುಗಾಡ್ ಮಾಡ್ಕೊಂಡು ಬಂದ್ರಿ. ನಾವು ಕೈ ಕೊಟ್ವಿ. ಇಲ್ಲಿ ನಾವು ಒಂದು ಬೋಲ್ಟ್ ಉದ್ರೋಯ್ತು. ನಾನು ಫ್ಯೂಲ್ ಗೇಜ್ ಹೋಗಿದೆ. ಕೀರ್ತಿದು ಫ್ರಂಟ್ ಟೈರ್ ಒಂದು ರಿಪೇರ್ ಮಾಡಿದ್ವಿ ಅಷ್ಟೇ, ಇನ್ನೇನು ಆಗಿಲ್ಲ. ಇನ್ನು ಮಿಕ್ಕಿದ ಗಾಡಿಗಳು ತುಂಬಾ ಆಗಿದೆ. ಒಂದೆಷ್ಟು ಗಾಡಿ ಇದೆ ಇನ್ನು? 17. ಇದೀಗ ನಮ್ದು ಸ್ಟೇ, ಅಂದ್ರೆ ನಾ ಸ್ಟೇ ಆಗೋದಿಲ್ಲ, ಇವರೆಲ್ಲ ಸ್ಟೇ ಆಗ್ತಾರೆ. ಇನ್ನು ಬೈಕ್ಸ್ ಎಲ್ಲ ಬರ್ಲಿಕ್ಕೆ ಉಂಟು ಸ್ವಲ್ಪ. ಅದೆಲ್ಲ ಅರ್ಲಿ, ಅದಕ್ಕೆಲ್ಲನೂ ಅದೇ ಹೀರೋ 18,000 ಕಿಲೋಮೀಟರ್ ಸರ್ವಿಸ್ ಅದು. ಹಾಗಾದ್ರೆ ಇವ್ರು ನಂದೇ ಕೆಟಗರಿ, ಹಾರ್ಸ್ಕೊಂಡು ಬಂದ್ರಿ. ಇವರು ಫಸ್ಟ್ 450, ಆಮೇಲೆ 390, ಆಮೇಲೆ ಮತ್ತೆ 450. 390 ಒಂದೇ ತಿಂಗಳಲ್ಲಿ ಸೇಲ್ ಮಾಡಿದ್ರಲ್ಲ? 390 ಅದು ನಿಂಗೆ ಹಳೆ 390 ಹಾಕಿ 2 ವರ್ಷ ಇಟ್ಟಿದ್ದೆ. ಅದನ್ನ ನಾನು ಇಲ್ಲಿ ಲಡಾಖ್ ಸ್ಪೀಟಿ ರನಕ್ಕ ಚಲ ಮಾಡಿದೆ. ಅದು 35,000 ನೋಡ್ತು ಸ್ವಲ್ಪ. ಇಬ್ರು ನಿಮ್ದು ಇಂಟ್ರೊಡ್ಯೂಸ್ ಮಾಡಲಿಲ್ಲ. ಇವ್ರು ನಮ್ದು ಫ್ರೆಂಡ್ ಹರ್ಷಿತ್ ಅಂತ. ಹರ್ಷಾಂತ್ ಸಾರಿ ಬಾಯ್. ಸೊ ಇವರಿಂದ ಇವರೆಲ್ಲ ಪರಿಚಯ. ಇನ್ನು ಹೇಗಿದ್ರು ಬೈಕರ್ಸ್ ಅಂದ್ಮೇಲೆ ಫ್ರೆಂಡ್ಸ್ ಬೇಗ ಆಗ್ತೀವಿ ನಾವು 100%. ಸೊ ಈಗ ನಾಳೆ ಎಲ್ಲರೊಟ್ಟಿಗೆ ಒಂದು ವಿಡಿಯೋ ಮಾಡುವ, ಬ್ಲಾಗ್ ಎಲ್ಲ ಮಾಡುವ. ಯಾವ್ದು ರೋಡ್ ಹೋಗ್ದಾರ ಗಾಡಿಗಳು ಅಂತ ರೋಡ್ಗೆ ಹೋಗ್ಬೇಕು. ದಯವಿಟ್ಟು ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದಲ್ಲ, ಕರ್ಕೊಂಡು ಹೋಗಿಬ್ರು. ಆದ್ರೆ ಎಲ್ಲರ ತರ ಸಿಂಪಲ್ ಇರೋದು ಬೇಡ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಅಡ್ವೆಂಚರ್ ಮಾಡುವ. ಎಲ್ಲರೂ ರೋಡಲ್ಲಿ ಹೋಗ್ತಾರೆ, ನಾವೆಂತ ರೋಡಲ್ಲಿ ಹೋಗ್ಬೇಕು ಅಲ್ವಾ? ಹೋದ್ ಸರಿ ಎಲ್ಲ ಅದೇ ಕೇಳಿದೆ, ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಈ ಸರಿ ಟೈಗರ್ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಟೈಗರ್ ಆಗುತ್ತಲ್ಲ ಅಲ್ಲೆಲ್ಲ. ಸೊ ನಮ್ಮ ಹತ್ರ ಒಂದು ದೊಡ್ಡ ಗಾಡಿ ಉಂಟು ಈಗ ಇಲ್ಲಿ. KTM 390, ಬುಲೆಟ್, ಹಿಮಾಲಯನ್, GT ಉಂಟಲ್ಲ, GT, ಎಕ್ಸ್ಪಲ್ಸ್, ಕ್ಲಾಸಿಕ್ 500, 350. The next day. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಎಂತ ಮಾರೆ ಫುಲ್ ಪೊಲೀಸ್ ಇದ್ದಾರೆ, ಎಂತ ಸೀನ್ ಅಂತ ಇವತ್ತು. ಎಲ್ಲ ಕಡೆ ಪೊಲೀಸ್ ಅಲ್ಲ. ಈಗ ಎಂತ ಗೊತ್ತಾ, ನಮ್ಮದು ಫ್ರೆಂಡ್ಸ್ ಬಂದಿದ್ದಾರೆ ನಿನ್ನೆ ಬ್ಯಾಂಗ್ಳೂರಿಂದ. ನಾವೀಗ ಹೋಗ್ತಿರೋದು ಮೋನಪ್ಪನ ಹೋಮ್ ಸ್ಟೇ ಅಂತ. ಹೆಬ್ರಿ ಸಿಟಿಯಿಂದ ಒಂದು 2 ಕಿಲೋಮೀಟರ್ಸ್ ಉಂಟು ಅಷ್ಟೇ. ಅದರಲ್ಲಿ 2 ಆಪ್ಷನ್ ಉಂಟು. ಒಂದು ರೋಡ್ ಹೋದ್ರೆ ನಾರ್ಮಲ್ ಸ್ಲಿಪ್ಪರ್ ಇಲ್ಲ, ಇನ್ನೊಂದು ರೋಡಲ್ಲಿ ಸ್ಲಿಪ್ಪರ್, ನೀವು ಸ್ಪೀಡ್ ಹೋಗ್ಬೇಕು ಕೆಳಗಿಂದ. ಅದು ಕ್ರೇಜಿ ಇದೆ. ಮತ್ತೆ ಅಲ್ಲಿ ಹೋಗಿ ಇನ್ನೊಂದು ಆಪ್ಷನ್ ಉಂಟು, ಇನ್ನೊಂದು ರೂಟ್ ತಗೊಂಡ್ರೆ ಇನ್ನೂ ಕ್ರೇಜಿ. 2 hours. ಹಾಂ GT ಬರುತ್ತೆ. ನೀವು ತಗೊಂಡು ಹೋಗ್ಬೇಕು ಹಾಗೆ. ಓಕೆ. ಹೆಂಗಿದೆ ಬ್ರೋ ಸ್ಟೇ? ಸಕ್ಕತ್ತಾಗಿದೆ ಬ್ರೋ. ಸಕ್ಕತ್ತಾಗಿದೆ ಅಲ್ಲ? ಆಕ್ಚುಲಿ ಚೆನ್ನಾಗಿದೆ. ಹೌದಾ? ಸುಳ್ಳು ಹೇಳ್ತಿಲ್ಲಲ್ಲ ನೀವು? ಇಲ್ಲ, 15 ಮೆಂಬರ್ಸ್ ತುಂಬ ಕಂಫರ್ಟಬಲ್. ಈಗ ಹೇಳಿ, ನಾನು KTM ತಗೊಳ್ಳೋದ ಹಿಮಾಲಯನ್ ತಗೊಳ್ಳೋದ? ಹಿಮಾಲಯನ್ ತಗೊಳ್ಳಿದ್ರು. ಹಿಮಾಲಯನೇನಾ? ಹಿಮಾಲಯನ್ ತಗೊಳ್ಳಿ. KTM ADV 390 ಮಾರ್ಚ್ ಅಲ್ಲಿ ಗಾಡಿ ತಗೊಂಡೆ, ಏಪ್ರಿಲ್ ಅಲ್ಲಿ ಗಾಡಿ ಮಾರ್ಬಿಟ್ಟೆ. ಯಾಕಂದ್ರೆ ನಾನು ಹಳೆ ADV 390 2.5 ವರ್ಷ ಇಟ್ಟಿದ್ದೆ. ಸೊ ಅದಲ್ಲಿ ಲಡಾಖ್, ಸ್ಪಿಟಿ, ರನ್ ಆಫ್ ಕಚ್ಚು ಮತ್ತೆ ನಾರ್ಮಲ್ ಆಫ್ ರೋಡಿಂಗ್ ಎಲ್ಲ ಮಾಡಿದ್ದೆ. ಇವಾಗ ಬರ್ತಾರೆ ಇಂಜಿನ್. ಐ ಮೀನ್ ಫಸ್ಟ್ ಆಫ್ ಆಲ್ KTM ಗೆ ಇಂಜಿನ್ ಅವೈಲೇಬಲ್ ಇಲ್ಲ. ಅದು 30,000 ಅಷ್ಟೇ. ಅದು ಲೈಫ್ 35,000 ಅಷ್ಟೇ. ಎನ್ಫೀಲ್ಡ್ ಎತ್ಕೊಳ್ಳಿ. ಸುಮ್ಮನೆ ನೀವು ಇವಾಗ ಎನ್ಫೀಲ್ಡ್ ಅಲ್ಲಿ ಹೆಸರು ಮಾಡಿದ್ದೀರಾ ಅಂದ್ರೆ ಮೇಕ್ ಶೋರ್ ದಟ್ ಬೀನ್ ರಾಯಲ್ ಎನ್ಫೀಲ್ಡ್ 450. ಇವರು ಹಿಮಾಲಯನ್ ಇತ್ತು ಒಂದ್ಸಲ, ಮತ್ತೆ ಹಿಮಾಲಯನ್ ಸೇಲ್ ಮಾಡಿ KTM ತಗೊಂಡ್ರು. ಮತ್ತೆ KTM ಇಷ್ಟ ಆಗ್ಲಿಲ್ಲ ಅಂತ ಪುನಃ ಹಿಮಾಲಯನ್ ತಗೊಂಡ್ರು. ಸೊ ಇವ್ರ ಹತ್ರ 2 ಪ್ಯಾನಿಯರ್ಸ್ ಉಂಟು. ಅವ್ರು ಮಳೆಗಂತ ಪ್ಯಾನಿಯರ್ಸ್ ಹಾಕೋದು, ಇಲ್ಲಾಂದ್ರೆ ಸಾಫ್ಟ್ ಲಗೇಜ್. ನಿಮ್ದು ಮಾತ್ರ ಕ್ರೇಜಿ ಆಗಿದೆ ಬ್ರೋ. ಟವರ್ ಎಲ್ಲ ಹಾಕ್ಸಿ, ಇದಕ್ಕೆ ಟವರ್ ಅಂತ ಹೇಳ್ತಾರೆ, ಮೊಬೈಲ್ ಟವರ್ ಅಲ್ಲ, ರ್ಯಾಲಿ ಟವರ್. ಇದಕ್ಕೆ ರ್ಯಾಲಿ ಟವರ್, ರ್ಯಾಲಿ ಕೌಲು, ರ್ಯಾಲಿ ಸೀಟ್, ರ್ಯಾಲಿ ಕೌಲ್ ಅಲ್ಲ? ರ್ಯಾಲಿ ಕೌಲು, BMC ಏರ್ ಫಿಲ್ಟರ್, ಪವರ್ ರೇಂಜ್ ಎಕ್ಸಾಸ್ಟ್, ಫ್ಯೂಲ್ ಎಕ್ಸ್ಪ್ರೋ, ಸ್ಪಾರ್ಕ್ ಪ್ಲಗ್ ಎಂಜಿಗೆ, ಫ್ರಂಟ್ ಸ್ಪ್ರಾಕೆಟ್ 14 ಫೀಟ್ ಪ್ಲಸ್ ಮಾಡಿದ ಮೈನಸ್ ಮಾಡಿದ ಅದು ಪ್ಲಸ್ ಟಾರ್ಕ್ ಗೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಅಲ್ಯೂಮಿನಿಯಂ ಆಕ್ಸೆಸರೀಸ್. ಸೊ ಫುಟ್ ಬ್ಯಾಗ್ಸ್ ಅಲ್ಯೂಮಿನಿಯಂ, ಈ ಬ್ಯಾಕ್ ಪೆಟ್ ಅಲ್ಯೂಮಿನಿಯಂ. ರೇಡಿಯೇಟರ್ ಗಾರ್ಡ್ ಹಾಕಿದ್ರಾ?
ರೇಟೆಡ್ ಓಕೆ ಅದು ಹಾಕ್ಸಿದಾರಲ್ಲ. ಟೈರ್ಸ್ ಎಲ್ಲ ಆಮೇಲೆ ಮ್ಯಾಕ್ಸಿಸ್ ಬಿಕಾಸ್ ರೇರ್ ಸ್ಟಾಕ್ ವೀಲ್ ಬಂದು 9.5 kgs ಇದೆ ಬರೀ ಟೈರ್ ಮಾತ್ರ. ಆಮೇಲೆ ಅದು ಅಷ್ಟೊಂದು ಗ್ರಿಪಿ ಇಲ್ಲ, ಅದಕ್ಕೆ ನಾನು ಮ್ಯಾಕ್ಸಿಸ್ ಹಾಕಿದ್ದೀನಿ. ಸೊ ಟೋಟಲ್ ವೆಹಿಕಲ್ ಬಂದು ಒಂದು 15 to 16 kg ಡೌನ್ ಮಾಡಿ 15 to 16 kg ಡೌನ್. ಟೋಟಲ್ ರೆಸ್ಪಾನ್ಸ್ ಪವರ್ ಎಲ್ಲ ಇದೆ ಸೂಪರ್ ಆಗಿರೋದು. ADV 390 ಬೇಡ ಅಂತಲ್ಲ, ಒಂದು ಆಡೋ ಒಂದು ಐ ಮೀನ್ ನಿಮ್ಮ ಸ್ಕಿಲ್ಸ್ಗೆ 450 ನೇ ಬೆಸ್ಟ್. ನಮ್ಮ ಸ್ಟೈಲಿಗೆ 450 ಬೆಸ್ಟ್. KTM ಆದ್ರೆ ಪುಡಿ ಆಗ್ತದೆ ಅಂತ. ಪೀಸ್ ನಾನೇ 2 ತಿಂಗಳು ಇಟ್ಕೊಂಡು ಮಾರ್ಬಿಟ್ಟು. ಇವ್ರ ಹತ್ರನೇ ಇವ್ರಿಗೆ ಚಲ ಹೇಟರ್ ಅಲ್ಲ, ಇವರು KTM ಫ್ಯಾನ್. KTM ತಕೊಂಡು ಪುನಃ ಬೇಜಾರಾಗಿ ಸೇಲ್ ಮಾಡಿದ್ದು. ಆದ್ರೆ ಇವ್ರು ಹೇಳುದು ಈ ಮಾಡೆಲ್ ಒಳ್ಳೆ ಉಂಟಂತ. ಇದು ಚೆನ್ನಾಗಿದೆ ಹೊಸ KTM, ನನಗೂ ಪರ್ಸನಲ್ ಆಗಿ ಇಷ್ಟ ಆಗಿಲ್ಲ. ಸೊ 2 ತಿಂಗಳು ಇಟ್ಟು ಮಾರಿ ತಿರ್ಗಾ ಹಿಮಾಲಯನ್ 450 ತಗೊಂಡು ತಿರ್ಗಾ ರೆಡಿ ಮಾಡಿಸಿದ್ರು. 2 ತಿಂಗಳು ಮಾತ್ರ ಇಟ್ಕೊಂಡದ್ದು, ಮತ್ತೆ ಸೇಲ್ ಮಾಡಿದ್ರು ಟೆನ್ಷನ್ ಆಗಿ. ಮತ್ತೆ ಪುನಃ ಹಿಮಾಲಯನ್. ಒನ್ಸ್ ರಾಯಲ್ ಎನ್ಫೀಲ್ಡ್ ಫ್ಯಾನ್, ಆಲ್ವೇಸ್ ರಾಯಲ್ ಎನ್ಫೀಲ್ಡ್ ಫ್ಯಾನ್. ನಾನು ಅದೇ ಹೇಳಿಲ್ವಾ, ನಿಮ್ದು ಇವಾಗ ಪಿಂಕ್ ಮಾಡಿದ್ದೀರಾ. ಹೌದು, ಸೊ ನಿಮ್ಮ ರೆಕಗ್ನೇಷನ್ ಸಿಗ್ತಾ ಇರೋದು ರಾಯಲ್ ಎನ್ಫೀಲ್ಡ್ ಇಂದ. ಹೌದಾ, ನೀವು ರಾಯಲ್ ಎನ್ಫೀಲ್ಡ್ಗೆ ಹೋಗಿ. ಏನಕ್ಕೆ KTM ಒಂದು ಏನಂದ್ರೆ KTM ಸ್ಪೇರ್ಸ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇದೆ, ಹೇಳ್ತಾರೆ ತುಂಬಾ ಚೀಪ್ ಅಫೋರ್ಡಬಲ್. ಎಕ್ಸ್ಪೆನ್ಸಿವ್ಗಿಂತ ನಮಗೆ ಆನ್ ಟೈಮ್ ಸಿಗುದಿಲ್ಲ ಯಾವುದು. ಆ ಟವರ್ಸ್ ಎಲ್ಲ ನೋಡಿ ಇಲ್ಲೇ ಇದೆ KTM. ಬೇಕಾ ಬಿತ್ತು ಡ್ಯಾಮೇಜ್ ಆಯ್ತು ಅಂದ್ರೆ ಯಾವುದು ಇವೆಲ್ಲ ಈ ಟವರ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಪ್ರೊಜೆಕ್ಟರ್ ಲ್ಯಾಂಪ್ಸ್, ಆಮೇಲೆ ಈ ಪೊಸಿಷನಿಂಗ್ ಅಷ್ಟೇ, ಈ ಟ್ಯಾಂಕ್ ಪೊಸಿಷನಿಂಗ್ ಎಲ್ಲ ನಿಮ್ಗೆ ಅಷ್ಟೊಂದು ಬಲ್ಕಿ ಬರಲ್ಲ. ಆಡಲ್ಲಿ ತೋರಿಸ್ತಾರೆ ಬ್ರೋ. ಸೊ ಅದೇ ನಂದು ಸ್ವಲ್ಪ ಅಂದ್ರೆ ಪ್ಲಾನ್ ಇತ್ತು, ದಿಸ್ ಅಂತ. ಫಸ್ಟ್ ಹಿಮಾಲಯನೇ ತುಂಬಾ ಆಸೆ ಇದ್ದ ತಗೊಳ್ಬೇಕಂತ. ಮತ್ತೆ KTM ರಿಲೀಸ್ ಆದಾಗ KTM ಅಂತ ಡಿಸೈಡ್ ಮಾಡಿದೆ. ಈಗ ಪುನಃ ಇವ್ರು ಮೈಂಡ್ ಚೇಂಜ್ ಮಾಡಿದ್ರು ನಂದು, ಆದ್ರೂ ಸ್ಟಿಲ್ ಕನ್ಫ್ಯೂಸ್ಡ್ ಏನ್ ಮಾಡೋದಂತ. ಸೊ ಇದು ನೋಡಿ ನಂಗೆ ಯಾವ್ದು ಸೂಟ್ ಆಗ್ತದೆ ಅಂತ ನೀವೇ ಹೇಳಿ. ನನಗೆ ಸಹ ಈ ತರದ್ದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ನಾನು ಸಹ ಹಾಕ್ತೇನೆ ಬೈಕಿಗೆ. ಈ ಸ್ಟಿಕ್ಕರ್ ಕ್ಲಬ್ ಇದೆ, ನಮ್ಮ ಕ್ಲಬ್ ರೈಡರ್ಸ್ ಬ್ರದರ್ಹುಡ್. ಸೊ ಇದು ಒಬ್ಬೊಬ್ಬರಿಗೂ ಒಂದೊಂದು ನಂಬರ್ಸ್ ಸ್ಟಿಕ್ಕರ್ ಮಾಡ್ಕೊಡ್ತೀವಿ. ಬಟ್ ಎಲ್ಲಾ ಟ್ರಿಪ್ಗೆ ಹೋದ್ರು, ಎಲ್ಲಾ ರೈಡ್ಸ್ಗೆ ಹೋದ್ರು ನಂಗೆ 5-6 ಅಂತ ಮಾಡಿ ಕೊಡ್ಬೋದಾ? ಮಾಡ್ಕೊಡ್ತೀರಾ? ಓಕೆ, ಹಾಗಾದ್ರೆ ಕ್ರೇಜಿ. ಸೊ ಇವರು ಕ್ಯಾಮ್ರಾ ಎಲ್ಲ ಹಾಕಿ ಸೆಟ್ ಆಗಿದ್ದಾರೆ, ಬಾಯ್ಸ್ ಎಲ್ಲ ಸೆಟ್ ಆಗಿದ್ದಾರೆ. ನಾವೆಲ್ಲ ಈಗ ಹೊರಡುವ. ನಂದು ಮೈಕ್ ಹೇಗೆ ರೆಕಾರ್ಡ್ ಆಗ್ತುಂಟು ಗೊತ್ತಿಲ್ಲ. ಬ್ರೋ ನಿಮ್ದು ಪೆಟ್ರೋಲ್ ಹಾಕ್ಬೇಕಾ? ಹೋಗು ಅಲ್ಲ, ಹೋಗು. ಎಲ್ಲ ಎಕ್ಸ್ಪೀರಿಯನ್ಸ್ ರೈಡರ್ ಹಾಗೆ ಕಟ್ ಮಾಡಿದ್ರು ಗೊತ್ತಾ. ಒಂದೇ ಸಲ ಹಾವು ಬಂದು ನಾನು ಜಸ್ಟ್ ಪಾಯಿಂಟ್ ಮಾಡಿದಷ್ಟೇ ಎಲ್ಲ ಆಚೀಚೆ ಹೋದ್ರು. ಅದಕ್ಕೆ ಹೇಳುದು ರೈಡ್ ಮಾಡೋಕೆ ಎಕ್ಸ್ಪೀರಿಯನ್ಸ್ ರೈಡರ್ಸ್ ಒಟ್ಟಿಗೆ ರೈಡ್ ಮಾಡಬೇಕು. ಯಾವ ಹಾವ ಮಾರೆ ಪಾಪ ಎಂತ ಆಗ್ಲಿಲ್ಲ ಅದಕ್ಕೆ. ನಂಗೊಂದು ತುಂಬಾ ಆಸೆ ಮನೇಲಿ ಒಂದ್ಸಲ ಹಾವು ಸಾಕ್ಬೇಕಂತ. ಇದೆಯಲ್ಲ ಶೈಲೇಶ್ ಅಣ್ಣ ಅಲ್ಲ? ಹಾಂ ಎಂತ ಬೇಡ ನಾ ಹಾಕ್ತೀನಿ. ಸುಮ್ಮನೆ ರೀ ಮಾರೆ, ಸುಮ್ಮನೆ ರೀ ನೀವು ಹೋಗಿ ಬ್ರೋ. ನೀವು ಸುಮ್ಮನೆ ಇರಿ ಬ್ರೋ. ಬೇಡ ಅವ್ರು ಬೇಜಾರು ಮಾಡ್ಕೊಳ್ಳಿ. ನೀವು ಬೇಡ ಬ್ರೋ, ಹಾಕ್ಬೇಡಿ ಸುಮ್ಮನೆ. ನೀವೆಲ್ಲ ಹಾಕೋದು ಬೇಡ ಪೆಟ್ರೋಲು. ಬ್ರೋ ಸುಮ್ಮನೆ ಇರಿ, ನೀವು ಹೋಗಿ ಕೂತ್ಕೊಳ್ಳಿ ಮಾರೆ. ಹಾಂ, ಮತ್ತು ನಾವೆಲ್ಲ ಫೈಟಿಂಗ್ ಮಾಡ್ತಿದ್ದೆ ಅಂತ ಹೇಳಿ ಸರ್ ಎಲ್ಲ. ಅವ್ರು ಕೇಳಲಿಲ್ಲ, ಓಕೆ ಬಿಡಿ, ಅವ್ರಿಗೆ ಕೇಳಲ್ಲ ಬಿಡಿ. ಸುಮ್ಮನೆ ಇರಿ ಬ್ರೋ. ಬೇಡ ಬ್ರೋ 1,000 ಎಂತಕ್ಕೆ? ನಾ ಕೊಡ್ತೇನೆ, ನಾ ಹಾಕ್ತೇನೆ. 500 ನೀವು ಬೇಡ, ಸುಮ್ಮನೆ ಇರಿ ಮಾರೆ. ಮುಂದೆ ಓಪನ್ ಮಾಡಿ. ನಾನು ಇವ್ರು ಈ ಥರ ಮಾಡ್ತಾರೆ ಅಂತ ಗೊತ್ತಿದ್ರೆ ನಿನ್ನೆನೇ ನಾನು ಪೆಟ್ರೋಲ್ ಹಾಕೊಳ್ತಿದ್ದೆ. ಸುಮ್ಮನೆ ಇವ್ರು ಕೊಡುವಾಗ ಆಯ್ತು. ಈಗ ನಾನು ಲೀಡ್ ಮಾಡ್ಬೇಕು ಎಲ್ಲರನ್ನು. ನಂದು ಬ್ರೇಕ್ ಟೈಟಾಗಿ ಹಿಡ್ಕೊಂಡಿದ್ದೆ ಮಾರೆ. ನೋಡಿ ಪಿಕಪ್ ಇಲ್ಲ ಬೈಕ್, ಯಾಕಂದ್ರೆ ನನ್ನ ಬ್ರೇಕ್ ಹಿಡ್ಕೊಂಡಿದೆ. ಅಲ್ಲಿ ಹೊಗೆ ಬರ್ತಿದೆ, ಅಲ್ಲಿ ಬ್ರೇಕ್ ಟೈಟ್ ಆಗಿದೆ ಅದಂಗೆ. ಹಾಂ ನಂಗೂ ಬರ್ತಿದೆ ಸ್ಮೆಲ್ಲು. ಇಲ್ಲ ಇದ್ರದ್ದೇ ಬ್ರೇಕ್ ಆಗಿರ್ಬೇಕು, ಜಾಮ್ ಆಗ್ಬಿಟ್ಟಿದೆ. ಹೆವಿ ಬಿಸಿ ಅಲ್ಲ ಬ್ರೋ ಇದು. ಬಿಸಿ ಹಾಕಿದ ತಕ್ಷಣ ಫುಲ್ ಡ್ರೈ ಆಗಿ ಹೋಗ್ತೈತೆ. ನೀರು ಹಾಕಿದ್ದೆ ಕೆಂಪುಗಾಗ್ಬಿಟ್ಟಿದೆ ಅಲ್ಲ ಬ್ರೋ, ಅದು ಲೈಟ್ ಈಗ ನಾವು ಹೊರಟಿದ್ದೀವಿ. ಈಗ ಮೈಕ್ ತೆಗ್ದಿದ್ದೇನೆ. ಇವ್ರದ್ದು ಟೈರ್ ಇದೆ, ನೀರಾದ ನಂದು ಮುಖಕ್ಕೆ ಹಾರ್ತು. ಓ ಕ್ರೇಜಿ ಸ್ಪೀಡ್ ಆಗಿ ಬ್ರೋ. ಎಕ್ಸ್ಪಲ್ಸ್ ಇಟ್ಕೊಂಡಿದ್ದೀರಾ? ಸ್ಪೀಡ್ ಟೈಗರ್. ಓ ಈಗ
ಇದು ಯಾರು ಮಾರಿ ಈ ಥರ ಬರ್ತೀವಿ ಗ್ಯಾರಂಟಿ ಹರ್ಷ. ಹಾಂ ನೋಡಿ ಹೇಳಿದಲ್ಲ. ಕೆಳಗೆ ಬೀಳ್ತಿದ್ದೆ ನಾನೀಗ. ಎವ್ರಿ 6 months ಒಂದು ಬೇಕು ಅಷ್ಟೇ. ಗಾಡಿ ಅದೊಂದು ಕಟ್ ಮಾಡ್ತೀನಿ, ಒಂದು ಲಾಂಗ್ ಟ್ರಿಪ್ ಬಂದು ತುಂಬಾ ಲಾಂಗ್ ಹೊಡಿತೀನಿ. ಈ ತರ ಇವಾಗ ಬಂದಂಗೆ ADV 300 ಬಂದ್ಬಿಟ್ಟಿದ್ರೆ 2 ವೀಲು ಪ್ಲಾಸ್ಟಿಕ್ ಡಬ್ಬಗಳು ಎತ್ಕೊಂಡು ಹೋಗ್ಬೇಕಾಯ್ತು ಮನೆಗೆ ಅಷ್ಟೇ. ಇಲ್ಲೇ ಇಲ್ಲ ಈ ಕಬ್ಬಿಣದ್ದು ಇದನ್ನ ಚಾರ್ಜ್ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕಿತ್ತು. ಎಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಇಲ್ಲಿ. ಇವರು ಫುಲ್ ಸ್ಟೈಲಲ್ಲಿ ಬಂದ್ರು ಅಲ್ಲಿಂದ ಸ್ಪೀಡಲ್ಲಿ ಎಲ್ಲ ನೋಡಿದ್ರೆ ಇಲ್ಲಿ ಕೌಂಚಿ ಬಿದ್ದು. ಓಕೆ ವಿಡಿಯೋ ನೋಡು. ನೀವು ಬಿದ್ಬಿಟ್ಟು ಕಂಟೆಂಟ್ ಬಂತು ಅಂತ. ನಿಮ್ದು ಇದೆ ನಿಮ್ದು ಯಾರ್ದು? ನಂದಿದು. ಹಿಮಾಲಯನೇ ದೇವರಣ್ಣ ಇದು ಇಲ್ಲ ಎಕ್ಸ್ಪಲ್ಸ್. ಇವರು ಸಹ ಹೇಳಿದ್ರು ನಂಗೆ ಹಿಮಾಲಯನ್ ತಗೊಳ್ಳಿಕ್ಕೆ. ಈಗ ಇವರು ಸಹ ಹಿಮಾಲಯನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಗೋಲ್ಡನ್ ಥ್ರಾಟಲ್ ಇವ್ರು ಯಾರಂತ ಗೊತ್ತುಂಟಲ್ಲ? ಎಲ್ಲರಿಗೂ ಗೊತ್ತಾಗಿರ್ತದೆ. ಇವತ್ತು ಗೊತ್ತಾಗ್ತದೆ ನೀವು ಯಾರಂತ. ಜಾಸ್ತಿ ಫೇಸ್ ತೋರ್ಸಲ್ಲ, ಹೆಲ್ಮೆಟ್ ಒಳಗಡೆ ಇರ್ತೀವಲ್ಲ. ಸೊ ನಾನು ನಮ್ಮ ರಾಧೆಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಗಾಮಿನಾರ್ನ. ಇವ್ರದ್ದು ರಾಧೆ ನಂಬರ್ ಪ್ಲೇಟ್ ಬೇರೆ ಬಿದ್ದಾಯ್ತು. ಬಿದ್ದಾಯ್ತಾ? ನೆನ್ನೆ ಬಿದ್ದಾಯ್ತು. ಏನಾಯ್ತು? ನಿಧಾನ ಪುನಃ ಕಂಟೆಂಟ್ ಕೊಡ್ಬೇಡಿ ನಮ್ಗೆ. ಇವ್ರನ್ನೆಲ್ಲ ಇವ್ರು ಕರ್ಕೊಂಡ್ ಬಂದದ್ದು. ಇವ್ರು ಪ್ರಸಾದ್ ಅಂತ ನಮ್ದು ಫ್ರೆಂಡ್. ನಾನಲ್ಲಿ ಇವ್ರನ್ನ ಕರ್ಕೊಂಡ್ ಬಂದದ್ದು. ಇನ್ನೂ ನಮ್ದು ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ಟೈಗರ್ ಅಲ್ಲಿ ಇದೆ ಬ್ರೋ. ಮೋಸ್ಟ್ ಎಲ್ಲ ಸ್ಟಕ್ ಆಗಿದ್ದಾರೆ ಅವ್ರೀಗ. ಹೌದಾ ಬ್ರೋ ಗ್ಯಾರಂಟಿ ಆಗಲ್ಲ ಬ್ರೋ, ಅಲ್ಲಿ ಆಗಲ್ಲ, ಚಾನ್ಸೇ ಇಲ್ಲ. ಹೇಳ್ತೀನಿ ಕೇಳಿ. ಓ ಬಂದ್ರಲ್ಲ ಆಫ್ಟರ್ 1 hour. ಅವರಲ್ಲ ಬ್ರೋ, ಇದು ಯಾರು ಲೋಕಲ್ ಇರ್ಬೇಕು. ಪಲ್ಸರ್ ಇಲ್ಲಿದ್ ಬ್ರೋ. ಈಗ ಫಾಗ್ ನೋಡ್ಬೋದು. ಅವ್ರಿಗೆ ತೋರ್ತುಂಟ ಇಲ್ವಾ ಮಾರೆ? ಇವ್ರ ಹತ್ರ ಕೇಳುವ ಎಂತಕ್ಕೆ ಇಷ್ಟು ಲೇಟ್ ಅಂತ. ಬ್ರೋ ಎಂತ ಇಷ್ಟು ಲೇಟು? ವೀಲ್ ಸ್ಪಿನ್ ಹೊಡ್ಕೊಂಡು ಬಿದ್ದಿದ್ದಾರಂತ ಎಲ್ಲರೂ. ಬರಲ್ವಾ ಬ್ರೋ? ಹೆಂಗೆ ಶತಕೋಟಿ ದೇವರುಗಳನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟಿದೀನಿ. ನಾನು ಕುಮಾರರಾಮ ಗೊಂಡಿಗಲ್ಲಿ ಎಲ್ಲ ನೀನು ನೀವು ಮಾತಾಡಿದ್ರೆ ಎಲ್ಲ ಬಿಪೇ ಮಾಡ್ಬೇಕು ಇಲ್ಲಿ. ಗಾಡಿ 4 ಸರಿ ಬ್ರೇಕ್ ಡೌನ್ ಆಗೈತೆ ಬ್ರೋ. ಒಂದು ಬೆಂಗಳೂರು ಬರೋಷ್ಟಲ್ಲಿ ಹೌದು. ಆಲ್ಟರ್ನೇಟಿವ್ ರೆಡಿ ಮಾಡ್ಕೊಂಡು ಬಂದವನೆ ಇವನು. ರೆಡಿ ಮಾಡಿಸಿದ ಗಾಡಿ ಎಲ್ಲ ನಾವು ನಿಂಗೆ ಹೇಳಿದಕ್ಕೆ ಅದು ಬರೀ ಸೀನ್ ಹೋಗಯ ಮ್ಯಾಟರ್ ಹೋಗಯ. ನೀನು ಮೇಲ್ ಹೊರಗಡೆ ರೆಡಿ ಮಾಡ್ಸೋದ್ರೆ ನಾನು ನಿಮ್ಮಿಂದ ಬರ್ಬೇಕಿತ್ತು ಬ್ರೋ. ನೀವು ಹೆಂಗ್ ಓಡಿಸಿದ? ನಮ್ಮ ಪ್ರಸಾದ್ ಅಣ್ಣ ಇದ್ದಾರೆ ಇಲ್ಲಿ. ಸರಿ ಬ್ರೋ, ಸಿಗುವ ನೆಕ್ಸ್ಟ್ ಟೈಮ್. ಹಾ ಎಸ್ ಬ್ರೋ, ಸಿಗುವ. ಓಕೆ ಬೈ. ನೈಸ್ ಮೀಟಿಂಗ್ ಯು. ಇಲ್ಲಿ ಇದು ಒಂದೇ ಮನೆ ಇರೋದು. ಅಜ್ಜರ್ ಒಳ್ಳೆ ಅಜ್ಜರ್ ಹಾಯ್ ಬಂಡ್ಲೆ. ಸೊ ಅವ್ರು ಮಾತ್ರ ಇರೋದು ಈ ಮನೆಯಲ್ಲಿ. ಅವ್ರು ಮತ್ತೆ ಅಜ್ಜಿ ಇರೋದು. ಇವರಿಗೆಲ್ಲ ಗಮ್ಮತ್ತಾಗ್ತದೆ ದಿನ ಆಫ್ ರೋಡೆ.
ಇದು ಯಾವ ಜಾಗ ಅಂತ ನಾನು ಲೊಕೇಶನ್ ಹಾಕೋದಿಲ್ಲ. ಯಾರಿಗಾದ್ರೂ ಲೊಕೇಶನ್ ಗೊತ್ತಿದ್ರೆ ಯಾರು ಕಮೆಂಟ್ ಅಲ್ಲೆಲ್ಲ ಹಾಕ್ಬೇಡಿ, ಬೇರೆ ಎಂತ ಬೇಕಾದ್ರೂ ಕಮೆಂಟ್ ಮಾಡಿ, ಲೊಕೇಶನ್ ಒಂದು ಹಾಕ್ಬೇಡಿ ಮಾರೆ. ಯಾಕಂದ್ರೆ ಇಲ್ಲಿ ಇಷ್ಟು ಒಳ್ಳೆ ಜಾಗ, ಸೊ ಅವ್ರ ಮನೆಯವರು ಇದ್ದಾರೆ, ಸುಮ್ನೆ ಕಸ ಎಲ್ಲ ಹಾಕುದು ಗಲೀಜೆಲ್ಲ ಮಾಡೋದು ಬೇಡ. ಬೇರೆಯವರೆಲ್ಲ ಬಂದು ಜಾಗನ ಹಾಳು ಮಾಡ್ತಾರೆ ಕೆಲವರೆಲ್ಲ. ಆಲ್ರೆಡಿ ಇಲ್ಲೆಲ್ಲ ಬಂದು ನೋಡಿ, ಇಲ್ಲಿ ಕಸ ಉಂಟು, ಎಲ್ಲ ಕಡೆ ಕಸ ಉಂಟು ಬ್ರೋ. ಫುಲ್ ನೀಟಾಗಿ ಇಟ್ಕೊಳ್ಬೇಕು ಬ್ರೋ ಜಾಗನ. ಅದ್ರಲ್ಲಿ ನೀವು ಸಹ ಇದ್ದೀರಾ ಅಂತ. ಅವರೆಲ್ಲ ಎಲ್ಲಿದ್ದಾರೆ ಬೇರೆ ಬಾಯ್ಸ್? ವಾಪಸ್ ಹೋದ್ರಾ? ಜಿಟಿ ಛೇ, ಎಲ್ಲರೂ ವಾಪಸ್ ಹೋದ್ರಂತೆ ಬೇರೆಯವರೆಲ್ಲ. ಇವ್ರು ಬೀಳ್ತಾರಂತೆ, ಇವ್ರು ಕಂಟೆಂಟ್ಗೆ ರೆಡಿ ಆಗಿದ್ದಾರೆ. ಆಫ್ ರೋಡ್ ಆಗಾಯ್ತು. ಈಗ ನಾವು ಒಂದು ಫೋಟೋ ತೆಗೆಯುವ. ಇವರೆಲ್ಲ ಚಡ್ಡಿ ಹಾಕಿ ಫುಲ್ ಸ್ಟೈಲಲ್ಲಿ ಬಂದಿದ್ದಾರೆ. 22 ಜನ ಹೊರಟದ್ದು, ಈಗ ನಾವಿರೋದಿಷ್ಟೇ 9 ಜನ. ಮತ್ತೆಲ್ಲ ವಾಪಸ್ ಹೋಗಿದ್ದಾರೆ. ನೀವು ಬನ್ನಿ ಮಾರ, ಇಲ್ಲಿ ಎಂತ ಸಾಮಾರ ಇಲ್ಲಿ ಎಲ್ಲ ಕಡೆ ಕಚ್ತಾ ಇದೆ. ಕಚ್ತುಂಟಲ್ಲಿ ಹೋಗಿಲ್ಲ ಅಷ್ಟೇ. ಓ ಕ್ರೇಜಿ. ನೀರಿ ಸ್ಟಾಕ್ ಹಿಮಾಲಯನ್ಗೂ ನಾನ್ ಮಾಡಿಫಿಕೇಶನ್ ಮಾಡಿರೋ ಹಿಮಾಲಯನ್ಗೂ ಹೆಂಗ ಅನ್ಸುತ್ತೆ? ಟೋಟಲಿ ಡಿಫ್ರೆಂಟ್ ಅಂದ್ರೆ ನೀವು ಫಸ್ಟ್ ಸ್ಟಾಕ್ ಇತ್ತಲ್ಲ ಲಾಸ್ಟ್ ಇಯರ್, ಆಗ ಇಷ್ಟು ಪವರ್ ಇರ್ಲಿಲ್ಲ. ನನಗೆ ಆಫ್ ರೋಡ್ ಹೋಗಿ ಬಂದಲ್ಲ, ಮ್ಯಾಡ್ ಪವರ್. 3rd ಗೇರ್ ಅಲ್ಲಿ ವೀಲ್ ಸ್ಪಿನ್. ಇದು ನನ್ನ ಒಂದು ಕಾನ್ಸೆಪ್ಟ್ ಪ್ರಕಾರ ಮಾಡ್ಕೊಂಡಿದ್ದೀನಿ ಹಿಮಾಲಯನ್ 450. ಓಡಿಸಿದ್ಮೇಲೆ KTM ಯಾಕೋ ನನಗೆ ಹೇಳ್ದಲ್ಲ, ನಾನೇ ತಗೊಂಡು 2 ತಿಂಗಳ ಮಾರ್ದಿದ್ದು. ವೆಹಿಕಲ್ ಚೆನ್ನಾಗಿದೆ, ಇಲ್ಲ ಅಂತ ಇಲ್ಲ. KTM ಹೇಟರ್ ಅಲ್ಲ, ನಾನು ಹೇಟರಲ್ಲ, ನಾನು 3-4 KTM ಚೇಂಜ್ ಮಾಡಿದ್ದೀನಿ. ಯಾವ ತರ ರಫ್ ಅಲ್ಲಿ ಬಂದಿದ್ದೇವೆ ಅಂದ್ರೆ, ಹೌದು KTM ಇದ್ದಿದ್ರೆ ಒಂದೊಂದು ಪಾರ್ಟ್ಸ್ ಒಬ್ಬೊಬ್ರು ಇಟ್ಕೊಂಡು ಬರ್ಬೇಕಿತ್ತು. ಹೌದು ಹೌದು. ಬರ್ಬಾ, ಬಾಯ್ ಬಾಯ್, ಟಾಟಾ ಬಾಯ್. ಹಾಂ, ಪುನಃ ಇಲ್ಲಿ ಸ್ಟಕ್ ಆಯಿತು ಬೈಕ್ ನೋಡಿ. ಹಾಂ, ಸ್ಪೀಡ್ ಓ ಕ್ರೇಜಿ ಸೂಪರ್. ಏನ್ ಸೇವ್ ಬ್ರೋ ಇದು, ನೆಕ್ಸ್ಟ್ ಲೆವೆಲ್ ಸೇವ್. ನಾನು ಅನ್ಕೊಂಡು ನಾ ಹೋದ. ನೀವು ಹೊಲ್ಟು ತುಂಬ ಹೊತ್ತಾಯ್ತಲ್ಲ, ಹೊಲ್ಟು ಮರೆಲ್ಲ ಕಟ್ ಮಾಡಿದಾರ. ಇದು ನೀವು ಕಟ್ ಮಾಡೋದು? ಇದು ಕತ್ತಿ ಎಲ್ಲ ರೆಡಿ ಇದೆ? ಕೆಲವು ಕಟ್ ಮಾಡಿದ್ರು, ಕೈಯಂಗೆ ಮುರು. ಇನ್ನೊಂದು ಮರ ಬಿದ್ದಿದೆ ಅಲ್ಲಿ. ನಂದು ಬೆಂಡ್ ಮಾಡ್ಬೇಕಂತಿಲ್ಲ, ನಂದು ಸ್ಟ್ರೈಟ್ ಹೋಗ್ತದೆ, ಜಾಸ್ತಿ ಹೈಟ್ ಇಲ್ಲಲ್ಲ. ಅದೇ ಇಲ್ಲ ಪೋಯ್ ಬನ್ನಿ ಮನೆಗೆ ಹೋಗು. ಇದು ಮೂಲೆ ಪುನಃ ಏತ್ ವರ್ಷ ಇರ್ತೀನಿ ಚಿಲ್ಲರು ಹೆಂಗ್ ಚಾಪೊಂಡಿರಿ ಮೂಲು ತೊಂದ್ರೆ ಇಜ್ಜ ಬೋರಪ್ಪಜ ಇಜ್ಜ ಎಲ್ಲ ನಿಮ್ಮನ್ನ ನೋಡಕ್ಕೆ ಬಂದಿರೋದು. ಹೌದು, ಬರಕಲ್ಲೆಲ್ಲ ಓಡಾಡೋದ. ಅವ್ರ ಕಾಲಲ್ಲಿ ನೀವು ಲೀಚ್ ನೋಡಿದ್ರೆ ಅಲ್ಲಿ ನೋಡಿ, ಅವ್ರ ಕಾಲಿಗೆ ಯಾವ್ದು ಟೆನ್ಷನ್ ಇಲ್ಲ, ಯಾವ ಲೀಚ್ ಇಡ್ತಾರೆ. ಅಲ್ಲಿ ಉಂಟಲ್ಲ ಲೀಚ್, 10-15 ಕಾಲಲ್ಲಿ ಅಲ್ಲ ಏನ್ ಎದುರು 40 ವರ್ಷದಿಂದ ಒಬ್ಬರೇ ಇದ್ದಾರೆ.
ಅಲ್ಲ ಇಲ್ಲಿ ಇರೋದಕ್ಕೆ ಕಾರಣ ನಾನು ಮತ್ತೆ ಅವರೆಲ್ಲ ಹೋದ್ರು ನಮ್ಮ ಅಪ್ಪ ಅಮ್ಮ ಎಲ್ಲ ಹೋದ್ರು ಮತ್ತೆ ಒಬ್ಬನಿಗೆ ಮನೆಯಲ್ಲಿ ಕೆಲಸ ಮಾಡಿ ಜೀವನ ಮಾಡಿದ್ವಿ ಸ್ವಂತ. ಇಷ್ಟು ದೊಡ್ಡ ಜಾಗದಲ್ಲಿ ಒಬ್ರು ಅಜ್ಜ ಮಾತ್ರ ಇರೋದು. 40 years ಇಂದ. ಹೌದು. ಅಯ್ಯೋ ಇದಂತ ಸ್ಟ್ಯಾಂಡ್ ಎಲ್ಲ ಕೆಳಗೋಯ್ತು. ಬ್ರೋ ಒಂದು ನಿಮಿಷ ಹೋಗಿ ಮುಂದೋಗಿ. ಓ 60 ವರ್ಷದಿಂದ ಇದೇ ಮನೇಲಿದ್ದಾರೆ ಇವರು. ಈಗ ಒಬ್ಬರೇ ಇರೋದು. ಅವು ಇತ್ತೆ ಏತ್ ವರ್ಷದಿಂದ ಒರಿಯಲ್ಲರು. ಹಾ 40 ವರ್ಷದಿಂದ ಒಬ್ಬರೇ. 40 ವರ್ಷದಿಂದ ಒಬ್ಬರೇ ಇರೋದಂದ್ರೆ ಕುಶಲ. ನಮ್ಗೆಲ್ಲ ಚಾನ್ಸೇ ಇಲ್ಲ. ನೋಡಿ ಸ್ನೇಹಿತರೆ, ತಾತ ಅವರು ಲೀಚ್ಗೆ ಎಲ್ರಿಗೂ ಸುಣ್ಣ ಕೊಡ್ತಾ ಇದ್ದಾರೆ. ಸ್ಕಿನ್ ಕೇರ್ ಫುಲ್ ಇಂಬ್ಳ ಅಟ್ಯಾಕ್ ಮಾಡಿದೆ ನಮ್ಮನ್ನು. ನಂದು ಕಾಲು ಕೈಯಲ್ಲೆಲ್ಲ ಉಂಟು ಇಂಬ್ಳ. ನೋಡಿ ಇಲ್ಲಿ ನೋಡಿ ಗಾಯ ಆಯ್ತು. ನಾವ್ ಇಂಬ್ಳ ಹೇಳುದು ಬ್ರೋ, ನೀವು ಜಿಗಣೆ ಹೇಳುದಾ? ಲೀಚ್ ಒಂದು ಮನೆ ಉಂಟಲ್ಲ ಮೇಲೆ ಹೋಗಕ್ಕೆ, ಅದೇ ನಿಮ್ಮವ್ರದೇ. ಅಲ್ಲೇ ಇರ್ಬೋದಲ್ಲ ಒಟ್ಟಿಗೆ? ಏನಂದ್ರೆ ಸ್ವಾಭಿಮಾನಿ ಒಬ್ಬನೇ ಇರ್ಬೇಕಂತ. ಆದ್ರೂ ಬ್ರೋ ನೀವಾದ್ರೂ ಇರ್ತೀರ ಒಬ್ರೆ ಇಂಥ ಮನೇಲಿ? ಅಂದ್ರೆ ಹುಟ್ಟದಾಗಿಂದ ಇರ್ಬೇಕು ಅಂದ್ರೆ ಈಗ ಸೈಕಲ್ ಕ್ಯಾಪಲ್ಲಿ ಬಂದು ಇರೋಣ ಅಂತಂದ್ರೆ ಆಗಲ್ಲ. ಇದ್ರಲ್ಲಿ ಹೇಳ್ತಾರೆ ಅಂತ ಕಡೆ ಇದ್ರೆ ಇಲ್ಲೇ ಇದ್ಬಿಟ್ಟು ಅದು ಆಗಲ್ಲ, ಸುಮ್ನೆ ಅದು. ಹ್ಯಾಟ್ಸ್ ಆಫ್ ಟು ಗ್ರ್ಯಾಂಡ್ ಪಾ. ಹಾಗೆ ಇರ್ತಾರಂತ ಗೊತ್ತಾಗುದಿಲ್ಲ ಮಾರೆ. ಇಷ್ಟು ಸಣ್ಣ ಮನೆಯಲ್ಲಿ ಒಬ್ಬರೇ ದನ ಇಷ್ಟು ಮನುಷ್ಯನ ಫಸ್ಟ್ ಟೈಮ್ ನೋಡುದಂತ ಹೆದರಿ ಹೋಗಿದೆ. ಸ್ವಲ್ಪ ಒಳಗಡೆ ತೋರಿಸ್ತೇನೆ ನಿಮ್ಗೆ. ನೋಡಿ ಇಷ್ಟರಲ್ಲಿರೋದು ಎಂತದ್ದು ಮಾರೆ. ನೋಡಿ ಇಲ್ಲಿ ಇವ್ರು ಅಡುಗೆ ಮಾಡೋದು, ಇಲ್ಲಿ ಇವ್ರು ಮಲ್ಗುದಂತ ಮೋಸ್ಟ್ಲಿ. ಇಲ್ಲಿ ಬಟ್ಟೆ ಇಷ್ಟೇ. ನಿಮ್ದಾ ಖುಷಿ ಆಯ್ತಾ? ನಾನು ಈ ಗಾಡಿ ತಗೊಂಡು 1 year ಆಯ್ತು. ಅವಾಗಿಂದ ಹೋಗ್ಬೇಕು ಅಂತ ಇತ್ತು. ಅಲ್ಲ ಇದು ಒಬ್ಬ ನಿಮ್ಗೆ ಖುಷಿ ಆದ್ರೆ ಸಾಕು, ಇನ್ನೆಂತ ಬೇಡ. ಕ್ರೇಜಿ. ನಮ್ದೂರು ಯಾವತ್ತು ಬೆಂಕಿನೇ. ನಿಮ್ಗೆ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ನೋಡಲ್ಲ ಮಾಡುವ ನಿಮ್ದು ಮಾಡೋದಾ? ಮಾಡಿ